ಇಂಟರ್ನ್ಯಾಷನಲ್ ಯೋಗ ಡೇ. ಹೌದು, ವಿಶ್ವ ಯೋಗ ದಿನದಂದು ನಾವು ಯೋಗ ಪಿತಾಮಹರಾದ ಪತಂಜಲಿ ಮಹರ್ಷಿಗಳು ಹಾಗೂ ನಮ್ಮ ಯೋಗ ವಿದ್ಯೆಯ ಜನನವನ್ನು ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ. ಒಮ್ಮೆ ಶಿವ ತನ್ನ ನಟರಾಜ ರೂಪದಲ್ಲಿ ತಾಂಡವ ನೃತ್ಯವನ್ನ ಮಾಡ್ತಿರ್ತಾರೆ. ಆಗ ಮಹಾವಿಷ್ಣು ಇದನ್ನ ಸಂಪೂರ್ಣವಾಗಿ ತಲ್ಲೀನಗೊಂಡು ನೋಡ್ತಾ ಇರ್ತಾರೆ. ಆಗ ಶೇಷನಾಗ ಏನ್ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ, ಈ ಟೈಮಲ್ಲಿ ಮಹಾವಿಷ್ಣುವಿನ ಭಾರ ತೂಕ ಸ್ವಲ್ಪ ಜಾಸ್ತಿ ಆದಂಗೆ ಅಬ್ಸರ್ವ್ ಮಾಡ್ತಾರೆ. ಸೊ ಇದರಿಂದ ಕುತೂಹಲಗೊಂಡು ಕೇಳ್ತಾರೆ, ಹೇ ಪ್ರಭು, ನೀವು ನೋಡ್ತಾ ಇರ್ಬೇಕಿದೆ, ನೀವು ನೃತ್ಯವನ್ನ ನೋಡ್ತಿರ್ಬೇಕಿದ್ರೆ ಯಾಕೆ ನಿಮ್ಮ ತೂಕ ಭಾರ ಅನಿಸ್ತು ಅಂತ. ಆಗ ಮಹಾವಿಷ್ಣು ಹೇಳ್ತಾರೆ, ಇದು ಯೋಗ ವಿದ್ಯೆ ಅಂತ. ಇದನ್ನ ಕೇಳಿದ ತಕ್ಷಣ ಶೇಷನಾಗ ಹೇಳ್ತಾರೆ, ಪ್ರಭು, ನನಗೂ ಕೂಡ ಈ ವಿದ್ಯೆಯನ್ನ ಕಲಿಯುವ ಇಚ್ಛೆ ಇದೆ ಅಂತ. ಇದನ್ನ ಕೇಳಿದ ಮಹಾವಿಷ್ಣು, ಸರಿ ಆಯ್ತು, ನೀನು ಯೋಗ ವಿದ್ಯೆಯನ್ನ ಕಲಿ, ಅದನ್ನ ಇಡೀ ಜಗತ್ತಿಗೆ, ಇಡೀ ಸಂಸಾರಕ್ಕೂ ಕೂಡ ಸಾಗು. ಭೂಲೋಕದಲ್ಲಿ ಗೋಣಿಕಾದೇವಿ ಅಂತ ವಿಷ್ಣುವಿನ ಮಹಾಭಕ್ತ ಇರ್ತಾಳೆ. ಅವಳಿಗೆ ಸಂತಾನ ಭಾಗ್ಯ ಇರೋದಿಲ್ಲ. ಅವಳು ಡೈಲಿ ದೇವರಲ್ಲಿ ಪ್ರೇ ಮಾಡ್ತಿರ್ತಾಳೆ, ದೇವರೇ ನನಗೊಂದು ಸಂತಾನವನ್ನ ಕೊಡು ಅಂತ. ಹೀಗೆ ಪ್ರೇ ಮಾಡ್ಬೇಕಿದ್ರೆ ಒಂದಿನ ಗೋಣಿಕಾದೇವಿ ಸೂರ್ಯ ದೇವರಿಗೆ ಅರ್ಘ್ಯವನ್ನ ಅರ್ಪಿಸಬೇಕಿದ್ರೆ ಅವರ ಅಂಜಲಿಯಲ್ಲಿ ಒಂದು ಸರ್ಪ ಕಾಣಿಸ್ಕೊಳ್ಳುತ್ತೆ. ಅದು ಮುಂದೆ ಒಂದು ಮಾನವ ರೂಪವನ್ನ ತಾಳುತ್ತೆ. ಅದಕ್ಕೆ ಗೋಣಿಕಾದೇವಿಯ ಅಂಜಲಿಯಲ್ಲಿ ಜನಿಸಿರೋದಕ್ಕೆ ಪತಂಜಲಿ ಅಂತ ನಾಮಕರಿಸ್ತಾರೆ. ಸೊ ಇದು ನಮ್ಮ ಯೋಗ ಪಿತಾಮಹ ಪತಂಜಲಿಯ ಜನನದ ಗುಟ್ಟು. ಬಟ್ ಇವರು ಹೇಗೆ ಯೋಗ ಸೂತ್ರಗಳನ್ನ ಸಂಗ್ರಹಿಸಿದ್ರು ಅಂತ ನೆಕ್ಸ್ಟ್ ಕತೆ ಎಪಿಸೋಡ್ಸ್ ಅಲ್ಲಿ